ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಶುಕ್ರವಾರದ ದಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 3:20 ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತನು ಈಗ ತಾನೇ ಜಸ್ಟ್ ಮನೆ ಒಳಗಡೆ ಬಂದಳು. ನಾನಿವತ್ತು ಶುಕ್ರವಾರ ಆಗಿರೋದ್ರಿಂದ ಈ ಸ್ಯಾರಿ ಉಟ್ಕೊಳ್ಳೋಣ ಅಂಥೇಳಿ ಉಟ್ಕೊಂಡಿದ್ದೀನಿ. ಇದು ಮೀಶೋಯಿಂದ ತೊಗೊಂಡಿದ್ದು ಸ್ಯಾರಿ, ನೋಡಿರ್ತೀರ ನೀವು. ನಾನು ತುಂಬ ಸಲ ಉಟ್ಕೊಂಡಿದ್ದೀನಿ. ಈ ಮನೆಗೆ ಬಂದಮೇಲೆ ನಾನು ಈ ಸ್ಯಾರಿನೇ ಉಟ್ಕೊಂಡಿಲ್ಲ. ಇದೇ ಫಸ್ಟು ಅಂತ ಅನ್ಕೋತೀನಿ ಮನೇಲಿ ಉಟ್ಕೊಂಡಿರೋದು. ಈ ನಡುವೆ ಏನೋ ಸೀರೆಗಳನ್ನ ಉಟ್ಕೊಳ್ಳೋಕ್ಕೂ ಮೂಡಿರಲಿಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಉಟ್ಕೊಳ್ಳೋಣ ಅಂಥೇಳಿ ಉಟ್ಕೊಂಡೆ. ಚೆನ್ನಾಗಿದೆ ಸ್ಯಾರಿ, ನಂಗೆ ತುಂಬ ಇಷ್ಟ. ಅಗ್ರವಾಗಿದೆ ಅಲ್ವಾ, ಅಗ್ರವಾಗಿರೋ ಸ್ಯಾರಿಗಳಾದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ ಈ ರೀತಿ ಇದೆ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ನೀರಿರಲಿಲ್ಲ. ಅಂದರೆ ಬೆಳಗ್ಗೆ 7 ಗಂಟೆಯಿಂದ ನೀರು ಬಂದಿಲ್ಲ ಮನೆಯಲ್ಲಿ. 11:45 ತನಕ ಮೋಟ್ರೇನೋ ರಿಪೇರಿ ಆಗಿತ್ತು ಅಂತ ಅನಿಸುತ್ತೆ. ಓನರಿಗೆ ನೀರು ಬರ್ತಾಯಿಲ್ಲ ಅಂತ ಫೋನ್ ಮಾಡಿದರೆ ಫೋನೇ ರಿಸೀವ್ ಮಾಡಲಿಲ್ಲ ಅವರು. ಒಟ್ಟಾರೆ ಕೆಳಗಡೆ ಯಾರನ್ನೋ ಕರ್ಕೊಬಂದು ರಿಪೇರಿ ಮಾಡಿಸ್ತಾಯಿದ್ರು. ಅವಾಗ ಗೊತ್ತಾಯಿತು ಮೋಸ್ಟ್ಲಿ ಮೋಟ್ರು ರಿಪೇರಿ ಆಗಿದೆ ಅಂತೇಳಿ. ತನೂ ಕೂಡ ಸ್ನಾನನೇ ಮಾಡ್ಕೊಳ್ಳಿಲ್ಲ, ಹಂಗೇ ಹೋದ್ಲು. ನೀರು ಬಂದಿದ್ದು 11:45 12 ಗಂಟೆ ಹತ್ತತ್ರನೇ ಆಯಿತು. ಅದಾದಮೇಲೆ ನಾನು ಮನೆ ಕೆಲಸಗಳನ್ನ ಮಾಡ್ಕೊಂಡಿದ್ದು. ಅಂದರೆ ಪಾತ್ರೆಗಳು ತೊಳೆಯೋದು, ನೆಲ ಎಲ್ಲ ಒರೆಸ್ಕೊಳ್ಳೋದು, ಇನ್ನು ಬಚ್ಚಲು ಉಜ್ಜೋದು, ಅದು ಇದು ಅಂತ ಏನಾದರೂ ಕೆಲಸ ಇದ್ದೇ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಎಲ್ಲ ಮುಗಿಸ್ಕೊಳ್ಳೋ ಹೊತ್ತಿಗೆ 2 ಗಂಟೆನೇ ಆಗೋಯಿತು. 2 ಗಂಟೆ ಟೈಮ್ ಅಷ್ಟೊತ್ತಿಗೆ ಆಯಿತು. ಗಂಟೆ ಇವಾಗ 6 ಗಂಟೆ ಆಯಿತು. ಇವಾಗ ದೇವ್ರ ದೀಪ ಹಚ್ತಾ ಇದ್ದೀನಿ. ತನು ಆಲ್ರೆಡಿ ಟ್ಯೂಷನ್ಗೆ ಹೋದ್ಲು. ಇವತ್ತು 6 ಗಂಟೆಯಿಂದ 9 ಗಂಟೆ ತನಕ ನನ್ನ ಹಸ್ಬೆಂಡೇ ಬಂದು ಕರ್ಕೊಂಡು ಹೋದರು. ಇವತ್ತು ಅದೊಂದು ಕೆಲಸ ತಪ್ಪಿತು ಅಂತ ಖುಷಿ ಆಯಿತು. ಒಂದೊಂದು ದಿವಸ ಅವ್ರು ಈ ಕಡೆ ಇದ್ದರು ಅಂದರೆ ಅವರೇ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹಾಗೆ ಈಗ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮಾಮೂಲಿ ಪೂಜೆ. ಇವತ್ತು ಸೇವಂತಿಗೆ ಮತ್ತು ರೋಸು ಎರಡು ಕೂಡ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್. ಅದನ್ನೇ ಇವಾಗ ದೇವ್ರಿಗೆ ಮುಡಿಸಿದ್ದೀನಿ. ದೇವರು ಮುಡಿಸಿದಾಗ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ, ಖುಷಿ ಆಗುತ್ತೆ ಅವಾಗ. ದೇವರಿಗೆ ಪೂಜೆ ಒಪ್ಪಿಗೆ ಆಗಿದೆ ಅಂತ ಅನ್ಸುತ್ತೆ, ನನಗೆ ಹಂಗೆ ಅನಿಸುತ್ತೆ. ಒಂಥರ ದೇವರು ಗೂಡೆಲ್ಲ ಲಕ್ಷಣವಾಗಿ ಕಾಣಿಸ್ತಿದೆ ಅಂದರೆ ದೇವರಿಗೆ ಪೂಜೆ ಒಪ್ಪಿಗೆ ಆಗಿದೆ ಅಂತ ಅನ್ಕೋತೀನಿ. ನಾನು ಹಂಗೆ ಅಂದ್ಕೋತೀನಿ ಅಷ್ಟೇ, ಗೊತ್ತಿಲ್ಲ ಯಾರ್ಯಾರು ಹಿಂಗೆ ಅಂದ್ಕೋತಾರಂತ. ಇವಾಗ ದೀಪ ಎಲ್ಲ ಹಚ್ಚಿ ಆದಮೇಲೆ ಊದುಬತ್ತಿ ಎಲ್ಲ ಹಚ್ಚಿ ಮತ್ತು ಕರ್ಪೂರ ಎಲ್ಲ ಹಚ್ಚಿ ಮಾಮೂಲಿಯಾಗಿ ಹೆಂಗೆ ಪೂಜೆ ಮಾಡ್ತೀನಿ ಹಂಗೇ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಇವತ್ತು ಅಡುಗೆ ಕೆಲಸ ಎಲ್ಲ ಬೇರೆ ಬಾಕಿ ಇದೆ. ಮಧ್ಯಾಹ್ನ ಸಾಂಬಾರು ಮಾಡಿಲ್ಲ. ಇವತ್ತು ಬೆಳಗ್ಗೆ ನಾನು ಮಾಡಿದ್ದು ಟೊಮೆಟೊ ಬಾತ್ ಮಾಡಿದ್ದೆ. ಹಾಗಾಗಿ ಮಧ್ಯಾಹ್ನ ಅದೇ ಟೊಮೆಟೊ ಬಾತನ್ನು ತಿಂದಿದ್ದರಿಂದ ಸಾಂಬಾರೆಲ್ಲ ಮಾಡಬೇಕು ರಾತ್ರಿಗೆ. ಇವತ್ತು ಸಾಂಬಾರು ಮಾಡೋದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಏನೋ ಒಂಥರ ಖುಷಿ ಆದಂಗೆ ಆಗುತ್ತೆ. ಪೂಜೆ ಮಾಡಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಪೂಜೆ ಆಗಿಲ್ಲ ಅಂದರೆ. ನೋಡಿ, ಇನ್ನೂ ಸ್ವಲ್ಪ ಟೊಮೆಟೊ ಬಾತ್ ಉಳಿದಿದೆ. ನಾನು ಅಂದರೆ ಸ್ನಾನ ಮಾಡಿದ್ನಲ್ವ, ಆಮೇಲೆ ನಾನು ತಿನ್ನಲೇ ಇಲ್ಲ. ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ತನುನ ಟ್ಯೂಷನಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದ್ರಲ್ವ, ಆವಾಗ ಇದು ದಾವಣಗೆರೆ ಮಿರ್ಚಿ ಬಜ್ಜಿ ಬರುತ್ತಲ್ವ, ಅದನ್ನು ತೊಗೊಂಬಂದಿದ್ರು. ಸಖತ್ತಾಗಿರುತ್ತೆ. ಇಲ್ಲಿ ನಮ್ಮ ಏರಿಯಾದಲ್ಲೇ ಮಾರ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನನಗೆ ಫೇವ್ರೆಟ್ಟು. ಮಿರ್ಚಿ ಬಜ್ಜಿ ಎಲ್ಲ ತಣ್ಣಗೆ ಆಗೋಯ್ತು ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಇವಾಗ ಒಂದು ಲೋಟ ಕಾಫಿ ಮಾಡ್ಕೊಂಡ್ಬಿಟ್ಟು ಆ ಮಿರ್ಚಿ ಬಜ್ಜಿ ಜೊತೆ ತಿನ್ನಬೇಕು. ಇನ್ನು ಸಾಂಬಾರು ಇವತ್ತೇನು ಮಾಡೋದು ಅಂದರೆ ಅಂತ ಆಲ್ರೆಡಿ ಯೋಚನೆ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಮಂಗಳೂರು ಸೌತೆಕಾಯಿ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಅವತ್ತೊಂದು ಸ್ವಲ್ಪ ತರಕಾರಿ ತೊಗೊಂಬಂದಿದ್ದು, ಅದ್ರಲ್ಲಿ ಮಂಗಳೂರು ಸೌತೆಕಾಯಿ ತಂದಿದ್ರು. ಒಂದು 4-5 ದಿನ ಆಗಿದೆ, ಹಂಗೇ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ನೋಡಿದೆ ಸಂಜೆ, ಇವಾಗ ಅದೇ ಸಾಂಬಾರು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಈ ಚಳಿಗಂತೂ ಕಾಫಿ ಎಷ್ಟು ಸತಿ ಕುಡಿದ್ರೂ ಮತ್ತೆ ಕುಡಿಯೋಣ ಅಂತ ಅನಿಸುತ್ತೆ. ನಾನು 1 ಗ್ಲಾಸ್ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಚೂರು ಮಾಡಿದ್ದೀನಿ ಅಷ್ಟು ಎಕ್ಸ್ಟ್ರಾ. ಆಮೇಲೆ ಏನಾದರೂ ಬೇಕು ಅನಿಸಿದರೆ ಕುಡಿಯೋಣ ಅಂಥೇಳಿ. ತಲೆ ಸ್ನಾನ ಮಾಡಿರ್ತೀನಲ್ವ, ಸ್ವಲ್ಪ ಮತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯೋಣ ಅಂತ ಅನಿಸುತ್ತೆ. ಮಿರ್ಚಿ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿದೆ. 2 ಮಿರ್ಚಿ ಬಜ್ಜಿ. ಹಾಗೆಯೇ ಟಿ ವಿ ಆನ್ ಮಾಡಿಕೊಂಡು ಇವಾಗ ಸೀರಿಯಲೆಲ್ಲ ಬರ್ತಾ ಇರುತ್ತಲ್ವ, ಹಂಗೆ ಸುಮ್ಮನೆ ಸೀರಿಯಲೇನು ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ನೋಡೋಲ್ಲ ನಾನು. ಹಾಕ್ಕೊಂಡೆ. ಇನ್ನು 7:30ಯಿಂದ ಮ್ಯಾಚ್ ಬೇರೆ ಇದೆ ಇವತ್ತು. MI ಮತ್ತು GT 2 ಮ್ಯಾಚ್ ಇದೆ, IPL. ಅದನ್ನು ನೋಡಬೇಕು. ಅದನ್ನು ನೋಡ್ಕೊಂಡು ತಾನೇ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಾಫಿ ಮತ್ತು ಬಜ್ಜಿ ತಿಂದಾದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾನೆ ಟೈಮ್ ಸ್ಪೆಂಡ್ ಮಾಡಿದೆ. ಇನ್ನು ತನು ಇವತ್ತು 2 ಅವರು 2 ಕ್ಲಾಸು, ಅಂದರೆ 6ರಿಂದ 9 ತನಕ ಟ್ಯೂಷನು, 3 ಅವರು. ಹಾಗಾಗಿ ಅವಳು ಬರೋ ಟೈಮಿಗೆ ಸಾಂಬಾರು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಕೂತ್ಕೊಂಡು ನೋಡ್ತಾಯಿದ್ದೆ. ಟೈಮ್ ಇವಾಗ ಸುಮಾರು 8:30ನೇ ಆಗೋಯಿತು. ಎಲ್ಲದನ್ನು ಕಟ್ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹಂಗೆ ಟಿ ವಿ ನೋಡ್ಕೊತ ಕಾಲ ಕಳೆದಿದ್ದಾಯಿತು. ಬೇಳೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಒಂದು 100 ಗ್ರಾಮ್ ಅಷ್ಟು ಕಡಿಮೆ ಬೇಳೆನೇ ತೊಗೊಂಡಿದ್ದೀನಿ, ಒಂದು 70 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಬೇಳೆ ಮತ್ತು ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೆಳ್ಳುಳ್ಳಿಗಳು ಸುಲಿದಿಟ್ಟಿದ್ದೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1 ಬೆಳ್ಳುಳ್ಳಿ ಅಷ್ಟು ಹಾಕ್ಕೊತೀನಿ. ಅದಾದಮೇಲೆ ಇಲ್ಲಿ ಟೊಮೆಟೊ ಏನು ತೊಗೊಂಡಿದ್ದೀನಿ ನೋಡಿ, 2 ಟೊಮೆಟೊ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ನಾನು ಅದರಲ್ಲಿ, ಬೇಳೆ ಜೊತೆನೇ ಹುಣ್ಸೆಹಣ್ಣು ಕೂಡ ಹಾಕಿದ್ದೀನಿ. ಒಟ್ಟಿಗೆ ಅತ್ಲಾಗ ಬೇಯ್ಕೊಬಿಡ್ಲಿ, ಮತ್ತು ಅದನ್ನು ಬೇರೆ ಕ್ಯೂಸ್ ಇಟ್ಕೊಂಡು ಯಾರು ಇದು ಮಾಡ್ಕೋತಾರಂತೇಳಿ ಒಟ್ಟಿಗೆ ಹುಣ್ಸೆಹಣ್ಣು ಕೂಡ ಸ್ವಲ್ಪ ಹಾಕಿದ್ದೀನಿ. ಹಂಗಾಗಿ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 1.5 ಈರುಳ್ಳಿನ ನಾನು ಸಾಂಬಾರಿಗೆ ಅಂದರೆ ಬೇಳೆ ಜೊತೆ ಹಾಕ್ತೀನಿ. ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊತೀನಿ. ಇಷ್ಟು ಹಾಕ್ಕೊಂಡು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬೇಳೆನ ಬೇಯೋದಕ್ಕೆ ಇಡ್ತೀನಿ. ಒಂದು 3 ವಿಷಲ್ ಹಾಕಿಸ್ಕೊತೀನಿ. 3 ವಿಷಲಿಗೆಲ್ಲ ಚೆನ್ನಾಗಿ ಬೆಂದು ಬಿಡುತ್ತೆ. ಮಂಗಳೂರು ಸೌತೆಕಾಯಿ ಸ್ವಲ್ಪ ಸಣ್ಣ ಸೈಜೇ ಇತ್ತು, ಅಂದರೆ ಒಂದು ಅರ್ಧ ಕೆಜಿಗಿಂತ ಕಡಿಮೆನೇ ಅಂತ ಅನ್ಕೋತೀನಿ, ಅದು ಅಷ್ಟಿತ್ತು. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಸಿಪ್ಪೆ ಸಮೇತ. ಇವಾಗ ತೊಳೆಯೋದಕ್ಕೆ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆಲ್ಲ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ. ಈ ಕಡೆ ಮಂಗಳೂರು ಸೌತೆಕಾಯಿನ ಬೇಯೋದಕ್ಕೆ ಇಟ್ಕೊಬಿಡೋಣ ಅಂತ, ಅಂದರೆ ಆ ಕಡೆ ಬೇಳೆ ಬೇಯೋದಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಮಾಡಿಬಿಟ್ಟು ಮಂಗಳೂರು ಸೌತೆಕಾಯಿನ ಬೇಯೋದಕ್ಕೆ ಇಟ್ಬಿಟ್ರೆ ಬೇಗ ಆಗ್ಬಿಡುತ್ತಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು 9 ಗಂಟೆಗೆ ತನು ಬಂದುಬಿಡ್ತಾಳೆ. ತನು ಅಷ್ಟರಲ್ಲಿ ಬಂದೇ ಬಿಟ್ಲು, ನಾನು ಮಾಡ್ತಾಯಿದ್ದೆ ಅಷ್ಟರಲ್ಲೇ ಬಂದುಬಿಟ್ಲು. ನನ್ನ ಹಸ್ಬೆಂಡು ಅವರೂ ತಲೆ ನಂಗೆ ನೋವ್ತೈತೆ ಅಂತೇಳಿ ಅವರೂ ಒಂದೊಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಒಂದೊಂದು ಸಲ. ಇವತ್ತು ಅವ್ರು ಕರ್ಕೊಂಡೇ ಬಂದರು, ನಂಗೆ ತಲೆ ನೋವ್ತಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಂತೇಳಿ ಕರ್ಕೊಂಡೇ ಬಂದರು ತನುನ. ಸೊ ಅವ್ರ ಕೈಲಿ ಮಾತಾಡಿಕೊಂಡು ನಾನು ಇವಾಗ ಸಾಂಬಾರು ಮಾಡೋಣ ಅಂಥೇಳಿ ಸ್ಟವ್ ಆನ್ ಮಾಡಿಬಿಟ್ಟು ಈ ಕಡಾಯಿ ಇಡ್ತಾಯಿದ್ದೀನಿ. ಲೈಟರ್ ಒಂದು ಲೈಟರ್ ಯಾಕೆ ಆನ್ ಆಗಲಿಲ್ಲ, ಇನ್ನೊಂದು ಲೈಟ್ರಲ್ಲಿ ಆನ್ ಮಾಡಿಕೊಂಡೆ. ಇವಾಗ ಸಾಂಬಾರು ಮಾಡೋಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಲ್ವ, ಅದಕ್ಕೊಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ಮೇಲೆ ಈ ಹೆಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಬೇಕಾದರೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು ನೀವು. ನಾನು ಅದಕ್ಕಿಂತ ಮುಂಚೆ ಸಾಸಿವೆ ಸಿಡಿಯೋದಕ್ಕಿಂತ ಮುಂಚೆ ತೆಂಗಿನಕಾಯಿ ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ, ಅದನ್ನು ಜಾರಲ್ಲಿ ಹಾಕ್ಕೊಂಡೆ. ಹಾಗೆ ತುಂಬ ದಿನದಿಂದ ಸಾಂಬಾರು ಪುಡಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಮಾಡೋಕ್ಕೆ ಆಗಿಲ್ಲ. ಊರಿಗೆ ಬೇರೆ ಹೋದೆ, ಮತ್ತು ಊರಿಂದ ಬಂದ ಮೇಲೆ ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ. ಅಂಗಡಿದು ಸಾಂಬಾರು ಪುಡಿನೇ ಇದು, MTR ಸಾಂಬಾರು ಪುಡಿ ಏನು ಬರುತ್ತೆ ನೋಡಿ, ಅದನ್ನು ತೆಗೆದಿಟ್ಕೊಂಡೆ. ಇವಾಗ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಣಮೆಣಸಿಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಬೇಕಂದರೆ ಒಂದಿಷ್ಟು ಬೆಳ್ಳುಳ್ಳಿ ಚೂರುಗಳು, ಅಂದರೆ ಬೆಳ್ಳುಳ್ಳಿನ ಕುಟ್ಕೊಂಡ್ಬಿಟ್ಟು ಹಾಕ್ಕೋಬೋದು. ನಾನು ಒಂದು ಬೆಳ್ಳುಳ್ಳಿ ಆಲ್ರೆಡಿ ಬೇಳೆ ಜೊತೆ ಬೇಯೋದಕ್ಕೆ ಹಾಕಿದ್ದೆ, ಹಂಗಾಗಿ ಇಲ್ಲಿ ನಾನು ಬೆಳ್ಳುಳ್ಳಿನ ಯೂಸ್ ಮಾಡ್ಕೋತಾ ಇಲ್ಲ. ಬೇಕಂದರೆ ಸ್ವಲ್ಪ ನೀವು ಇದ್ರ ಜೊತೆಗೆ ಘಮ್ ಅನ್ನೋದಕ್ಕೆ ಸ್ವಲ್ಪ ಹಿಂಗೆ ಕೂಡ ಹಾಕ್ಕೋಬೋದು. ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಇವಾಗ ತೊಳೆದಿಟ್ಕೊಂಡಂಥ ಈ ಒಂದು ಮಂಗಳೂರು ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಕಡೆ ಎಲ್ಲ ಯಾವ ಹೋಟ್ಲಿಗೆ ಹೋದ್ರೂ ಮಂಗಳೂರು ಸೌತೆಕಾಯಿ ಸಾಂಬಾರೇ ಸಿಗೋದು, ಅಂದರೆ ಕೊಡೋದು. ಅಲ್ಲಿ ಇಡ್ಲಿ ಜೊತೆ ಎಲ್ಲ ಜಾಸ್ತಿ ಮಂಗಳೂರು ಸೌತೆಕಾಯಿ ಸಾಂಬಾರು ಕೊಡ್ತಾರೆ. ಇನ್ನು ನಮ್ಮ ಸೈಡೆಲ್ಲ ಧರ್ಮಸ್ಥಳ, ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಮಂಗಳೂರು ಸೌತೆಕಾಯಿ ಹಾಕಿನೇ ಸಾಂಬಾರು ಮಾಡ್ತಾರೆ, ಚೆನ್ನಾಗಿರುತ್ತೆ. ಮಂಗಳೂರು ಕಡೆ ಎಲ್ಲ ಮಾಮೂಲಿಯಾಗಿ ಇದ್ರ ಸಾಂಬಾರಂತೂ ಮಾಡೇ ಮಾಡ್ತಾರೆ. ಹಾಗೆ ಬೇಳೆ ಎಲ್ಲ ಬೆಂದಿತ್ತು, ಬೇಳೆ ಎಲ್ಲ ಸ್ವಲ್ಪ ಈಗ ನಾನು ಮಸ್ಕೋತಾ ಇದ್ದೀನಿ. ಇದು ಪೊಟ್ಯಾಟೊ ಮ್ಯಾಶರು, ಅದರಲ್ಲಿ ಮಸ್ಕೋತಾ ಇದ್ದೀನಿ. ಬೇಗ ಮಾಡೋಣ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಟಿ ವಿ ನೋಡ್ಕೊತ ಕೂತ್ಕೊಂಡು ನನಗೊಂಥರ ಟಯರ್ಡ್ ಆದಂಗೆ ಆಗಿತ್ತು ಅಂತೇಳಿ ಸ್ವಲ್ಪ ಟೈಮ್ ನನಗೆ ವೇಸ್ಟ್ ಮಾಡಿದೆ. ಹಾಗಾಗಿ ಒಂಚೂರು ಲೇಟ್ ಆಯಿತು. ತನು ಬರೋಷ್ಟರಲ್ಲೇ ಇಲ್ಲಾಂದರೆ ಎಲ್ಲ ಮುಗ್ದೋಗಿರೋದು. ಹಾಗೆಯೇ ಇವಾಗ ತೆಂಗಿನಕಾಯಿ ಏನಿದೆ ನೋಡಿ, ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡೆ. ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ಅಷ್ಟೇ, ಅದು ತೆಂಗಿನಕಾಯಿ ಚೂರು, ಅದನ್ನ ಪೇಸ್ಟ್ ಮಾಡಿಕೊಂಡೆ ನುಣ್ಣಗೆ. ತೆಂಗಿನಕಾಯಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಬೇಕಂದ್ರೆ ಹಾಕ್ಕೋಬೋದು, ಬೇಡದೇ ಇದ್ರೆ ಹಂಗೆ ಮಾಡ್ಕೊಳ್ಬೋದು. ನಾನು ಮಾತ್ರ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದಿದೆ ನೋಡಿ, ಒಂದು ಅರ್ಧದಷ್ಟು ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ಈಗ ಬೇಳೆನ ಮಸ್ತಿಟ್ಕೊಂಡಿದ್ದೆ ಅಲ್ವಾ, ಆ ಬೇಳೆ ತಿಳಿನ ಹಾಕ್ಬಿಡ್ತೀನಿ. ಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಮತ್ತು ಅರಿಶಿನ ಪೌಡ್ರು ಇಷ್ಟನ್ನು ಬೇಯಿಸಿಟ್ಕೊಂಡಿದ್ದು ಹಾಕಿದ್ದೀನಿ.
ಇವಾಗ ಸ್ವಲ್ಪ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿಗೆ ತಕ್ಕಾಗಿ ನೀರನ್ನು ಕೂಡ ಸೇರಿಸಿದ್ದೀನಿ. ತೆಳು ಬೇಕಾ ಗಟ್ಟಿಯಾಗಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಹಾಗೆಯೇ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ನಲ್ವ ಆ ಪೇಸ್ಟ್ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ. ಕರೆಕ್ಟಾಗಿ ಇಷ್ಟು ತೆಳುವಾದರೆ ಕರೆಕ್ಟ್ ಆಗುತ್ತೆ. ಇನ್ನು ಕುದ್ದ ಮೇಲೆ ಇನ್ನೊಂಚೂರು ಗಟ್ಟಿ ಬರುತ್ತೆ. ಇದಕ್ಕೀಗ ಸಾಂಬಾರು ಪೌಡ್ರು ಎಲ್ಲ ಹಾಕಬೇಕು, ಚಿಲ್ಲಿ ಪೌಡ್ರೆಲ್ಲ. ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ಈಗ ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರಂತೂ ಫುಲ್ಲು ಕಲರ್ಫುಲ್ಲಾಗಿದೆ ನಮ್ಮದು ಟೀ ಕಲರ್ ಪೌಡ್ರು, ಹಾಗಾಗಿ. ಹಾಗೆಯೇ ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದು ಒಂದು ಪ್ಯಾಕಲ್ಲೇ ಅರ್ಧ ಪ್ಯಾಕಷ್ಟು MTR ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ MTR ಸಾಂಬಾರು ಪೌಡ್ರಲ್ಲಿ. ನಾನು ಇದೇ ಥರ ಬೇಳೆ ಸಾಂಬಾರು, ಬೀನ್ಸ್ ಸಾಂಬಾರು, ಹಾಗೆಯೇ ಹುಳಿ ಸಾಂಬಾರು ಥರ ಮಾಡ್ತೀವಲ್ಲ, ತರಕಾರಿ ಮಿಕ್ಸ್ ತರಕಾರಿ ಸಾಂಬಾರು, ಅದನ್ನು ಕೂಡ ಮಾಡ್ತೀನಿ. ಸಖತ್ತಾಗಿರುತ್ತೆ. ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ತೀನಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಸಾಂಬಾರು ಪುಡಿ, ಮತ್ತೆ ಮಾಡ್ಕೊಳ್ಬೇಕು, ನನಗೆ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ನೋಡಿ, ಇವಾಗ ಸಾಂಬಾರೆಲ್ಲ ಕುದೀತಾ ಬಂತು. ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿದೆಯಾ ಉಪ್ಪೆಲ್ಲ ಅಂತೇಳಿ. ಎಲ್ಲ ಪರ್ಫೆಕ್ಟಾಗಿತ್ತು. ಇವಾಗ ಇನ್ನೊಂದು 6-7 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ. ಹಾಗೆ ರೈಸ್ ಕೂಡ ರೆಡಿಯಾಗಿದೆ ನೋಡಿ. ರೈಸು ಆಲ್ರೆಡಿ ತರಕಾರಿ ಬೇಳೆ ಬೇಯೋದಕ್ಕೆ ಇಡೋಕ್ಕಿಂತ ಮುಂಚೆನೇ ರೈಸಿಗೆ ಇಟ್ಕೊಂಡೆ. ಇನ್ನು ತನೂ ಬಂದುಬಿಟ್ಟು ಸ್ವಲ್ಪ ಕಂಪ್ಯೂಟರ್ದು ವರ್ಕ್ ಇದೆ ಅಂತೇಳಿ ಮಾಡ್ಕೋತಾ ಇದ್ದಾಳೆ. ನನ್ನ ಹಸ್ಬೆಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಗಂಟೆ 9:45 ಆಗೇ ಹೋಯ್ತು ನೋಡಿ. ನಂದಿಷ್ಟು ಕೆಲಸ ಆಗೋಷ್ಟೊತ್ತಿಗೆ 9:45 ಆಯಿತು. ಇನ್ನೂ ಒಂದು ಬಜ್ಜಿ ಹಂಗೆ ಉಳಿದಿತ್ತು. ನಾನು 2 ತಿಂದಿದ್ದೆ. ಅದು ನನ್ನ ಹಸ್ಬೆಂಡ್ 3 ಇಟ್ಟಿದ್ರು, ನಾನು 2 ತಿಂದಿದ್ದೆ. ಇನ್ನೊಂದು ಇದ್ದಿದ್ದಕ್ಕೆ ನೀವೇ ತಿನ್ನಿ ಅಂತ ಕೊಟ್ಟೆ. ಇವಾಗ ಇನ್ನೂ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಬೇಕು, ಊಟ ಮಾಡಬೇಕು. ಸ್ಯಾರಿನ ಚೇಂಜ್ ಮಾಡಿಬಿಟ್ಟು ನೈಟಿ ಹಾಕ್ಕೊಂಡು ಬಂದೆ. ಸ್ಯಾರಿ ಬಿಚ್ಬಿಟ್ಟು ನೈಟಿ ಹಾಕ್ಕೊಂಡು ಬಂದೆ. ಇನ್ನು ನಂಚ್ಕೊಳ್ಳೋದಕ್ಕೆ ಇವಾಗ ಹಪ್ಳ ಮಾಡ್ಕೊಳ್ಳೋಣ ಅಂಥೇಳಿ ಹಪ್ಳ ಮಾಡ್ಕೊತಾ ಇದ್ದೀನಿ. ಊಟ ಎಲ್ಲ ಮುಗ್ದಿದ ಮೇಲೆ ಒಂದೇ ಸತಿ ಪಾತ್ರೆಗಳೆಲ್ಲ ತೊಳ್ಕೊಂಡ್ರಾಯ್ತು ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿದು ಮನೆಯಲ್ಲಿ ಹಪ್ಳ ಇದೆ, ಅಂದರೆ ಇದ್ರದ್ದು ಬೆಳ್ಳುಳ್ಳಿ ಹಪ್ಳ. ಅಲ್ಲೊಂದು ಸೇಲಲ್ಲಿ ತೊಗೊಂಬಂದಿದ್ದು, ಇನ್ನೂ ಕೂಡ ಉಳ್ದೈತದು. ಚೆನ್ನಾಗಿದೆ, ಒಟ್ಟಾರೆ ಸಖತ್ ಟೇಸ್ಟಿಯಾಗಿದೆ. ಬೆಳ್ಳುಳ್ಳಿ ಫ್ಲೇವರ್ ಹಂಗೆ ಗಮ್ ಅಂತ ಇರುತ್ತೆ ಹಪ್ಳ ಮಾಡ್ಕೋಬೇಕಾರೆ. ಅದೇ ಹಪ್ಳನ ನಂಚ್ಕೊಳ್ಳೋದಕ್ಕೆ ಮಾಡ್ಕೊತಾ ಇದ್ದೀವಿ. ಹಪ್ಳ ಎಲ್ಲ ಕರೆದಿದ್ದಾಯಿತು. ಇನ್ನು ಊಟನ ಬಡಿಸ್ಕೊಳ್ಬೇಕು. ಊಟ ಬಡಿಸ್ಕೊಂಡು ಊಟ ಮಾಡೋದಷ್ಟೇ. ಊಟ ಬಡಿಸ್ಕೊಂಡು ಇನ್ನು ಪಾತ್ರೆಗಳೆಲ್ಲ ಇರುತ್ತೆ. ಇನ್ನು ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದು. ಇಷ್ಟೊತ್ತೆಲ್ಲ ಮಲ್ಕೊಳ್ಳೋ ಹೊತ್ತಿಗೆ ನಂಗೆ ಕರೆಕ್ಟಾಗಿ ರಾತ್ರಿ 11 ಗಂಟೆ ಆಗುತ್ತೆ. ಈಗ ಊಟನ ಬಡಿಸ್ಕೊತಾ ಇದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿತ್ತು ಸಾಂಬಾರು. ಗಮ್ಮಂತ ಇತ್ತು. ಒಳ್ಳೆ ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ವ ನಾವು, ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಎಲ್ಲ ಹೋದ್ರೆ ಊಟ ಮಾಡ್ತೀವಲ್ವ, ಆ ರೀತಿ ಸಾಂಬಾರು ಆಗುತ್ತಿದ್ದು. ಸಖತ್ ಇಷ್ಟ ಆಗುತ್ತೆ ನನಗೆ ಮಂಗಳೂರು ಸೌತೆಕಾಯಿ. ನಂಗೆ ತುಂಬ ಹುಳಿ ಇರಬಾರ್ದು ಅಷ್ಟೇ. ತುಂಬ ಹುಳಿ ಇದ್ಬಿಡ್ದು. ನಾನು ಜಾಸ್ತಿ ಹುಳಿ ಹಾಕಲ್ಲ. ಅದಕ್ಕೆ 2 ಟೊಮೆಟೊ, ಒಂದೇ ಒಂದು ಸಣ್ಣದು ಹುಣ್ಸೆಹಣ್ಣು ಹಾಕಿದ್ದೀನಿ. ಒಂದು ಸಣ್ಣ ಗೋಲಿಗೆ ಹತ್ರ ಹುಣ್ಸೆಹಣ್ಣು ಹಾಕಿದ್ದೀನಿ. ಕೆಲವರು ತುಂಬ ಹುಳಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಈ ಸಾಂಬಾರನ್ನ. ನಂಗೆ ತುಂಬ ಹುಳಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ವಲ್ಪ ಮೀಡಿಯಮಾಗಿ ಹುಳಿ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ನಾನು ಅನ್ನ ಬೇಲಿ ಅಂತ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ರಿಯಲಿ The two left-handers now, they possibly can't allow Santner to get away with singles. His foot slipped, slip onto the stumps. ತನು ಅವ್ರ ಅಪ್ಪನ ಹತ್ರನೇ ಊಟ ಮಾಡಿಸ್ಕೊತಾ ಇದ್ದಾಳೆ. ಕೇಳಿದ್ಲು ಅವರಪ್ಪನ ಊಟ ಮಾಡಿಸಪ್ಪ ಅಂತೇಳಿ. ಹಂಗಾಗಿ ಇವತ್ತು ನನ್ನ ಹಸ್ಬೆಂಡು ಊಟ ಮಾಡಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತು GT ಮತ್ತು MI ಮ್ಯಾಚ್ ಇತ್ತು, IPL. ಅದನ್ನು ನೋಡಿಕೊಂಡು ಊಟ ಮುಗಿಸಿದ್ವಿ. ಊಟ ಆದಮೇಲೆ ಒಂದೊಂದು ಬಾಳೆಹಣ್ಣು ತಿಂದ್ಕೊಂಡು ಇನ್ನೇನು ಮಲಗೋದಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ.
ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.